ಒಟ್ಟು 46,000 ಕೋಟಿ ರೂಪಾಯಿ ಇವತ್ತು ಸಾಲದಲ್ಲಿ ಈ ವಿದ್ಯುತ್ ಕ್ಷೇತ್ರ ಮುಳುಗ್ತಾ ಇದೆ. ಈ ಸ್ಕೀಮ್ಗಳು ಗ್ಯಾರಂಟಿ, ಇದು ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಅಂತ ಸ್ಕೀಮ್ಗಳನ್ನು ಖಾಸಗಿ ನಿರ್ವಹಣೆಯಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಒಂದು ಬೇಡಿಕೆ ಸಮಂಜಸ ಅಲ್ಲ. ಇದು ಸಾರ್ವಜನಿಕರ ಸಂಪತ್ತು. ಇಡೀ ಜನ ಸಮುದಾಯವನ್ನೇ ಖಾಸಗಿಯವರ ಕಪಿ ಮುಷ್ಟಿಗೆ, ಅವರ ಲಾಭ ಕೋರತನಕ್ಕೆ ಇವತ್ತು ದೂಡ್ತಕ್ಕಂಥದ್ದನ್ನು ನಾವಿವತ್ತು ಕಾಣ್ತೇವೆ. ಸಾರ್ವಜನಿಕ ಸಂಸ್ಥೆಗಳು ಜನರ ಆಸ್ತಿ, ಜನರ ಆಸ್ತಿ. ಕೇಂದ್ರ ರಾಜ್ಯ ಸರ್ಕಾರದ ಖಾಸಗೀಕರಣ ನೀತಿಗೆ ಹೀಗೆ ಸಾರ್ವಜನಿಕರನ್ನ ಎಲ್ಲ ರೀತಿಯಲ್ಲಿ ಕಾಡಲಿಕ್ಕೆ ಈ ಒಂದು ಸಮಸ್ಯೆ ಕಾರಣ ಆಗ್ತದೆ. ಇದನ್ನು ಭರ್ತಿ ಮಾಡಲಿಕ್ಕೆ ಖಾಸಗೀಕರಣ ಮಾಡುವುದು ಪರಿಹಾರ ಅಲ್ಲ. ಎಲ್ಲವನ್ನ ಭಾರತ ದೇಶದ ಸವಲತ್ತನ್ನು ಪ್ರತಿಯೊಂದು ಇವರು ಮಾಡಲಿಕ್ಕೆ ಹೊರಟಿದ್ದಾರೆ. ಕೃಷಿಯನ್ನು ಇವತ್ತು ಲಾಭದಾಯಕ ಉದ್ಯಮ ಅಲ್ಲ. ಕೃಷಿ ಲಾಭದಾಯಕ ಉದ್ಯಮ ಅಲ್ಲದೆ ಇರುವುದರಿಂದ ತುಂಬ ಜನ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಕೃಷಿಯಿಂದ ವಿಮುಖರಾದರೆ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ. ಆಹಾರ ಉತ್ಪಾದನೆ ಕಡಿಮೆ ಆದರೆ ಆಹಾರದ ಬೆಲೆಗಳು ಗಗನಕ್ಕೇರುತ್ತೆ. ಹಾಗಾಗಿ ಬಡ ಜನರಿಗೆ ಸಿಗುವಂಥ ಪೌಷ್ಟಿಕಾಂಶ ಆಹಾರಗಳು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿಯು ಕೂಡ ಇವತ್ತು ಇರ್ತದೆ. ಬಂಡವಾಳಗಾರರಿಗೆ ವ್ಯಾಪಾರಂ ಲಾಭಲಕ್ಷಣಂ ಅನ್ನುವಂಥ ನೀತಿ ಮಾಡ್ತಾ ಇರ್ತದೆ. ಆದರೆ ಸರ್ಕಾರಗಳಿಗೆ ಇವೆಲ್ಲವೂ ಕೂಡ ಜನರಿಗೆ ಸ್ವಸ್ಥ ದರದಲ್ಲಿ ಕೊಡಬೇಕು. ಒಂದು ವೇಳೆ ಜನರಿಗೆ ಸ್ವಸ್ಥ ದರದಲ್ಲಿ ನಾವು ಕೆಲವು ಸೌಲಭ್ಯಗಳನ್ನ ಕೊಡದೇ ಇದ್ದರೆ ಮುಂದೆ ನಮಗೆ ಮತವನ್ನು ಹಾಕೋದಿಲ್ಲ, ಹೆದರಿಕೆ, ಭಯ ಇರ್ತದೆ. ಆದರೆ ಇವತ್ತು ಎಲ್ಲವೂ ಕೂಡ ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ಸರ್ಕಾರಗಳಿಗೆ ಯಾವುದೇ ರೀತಿಯ ಕೆಲಸಗಳಿಲ್ಲ, ಜವಾಬ್ದಾರಿಗಳಿಲ್ಲ, ಮತಕ್ಕೆ ಕೂಡ ಹೆದರಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಇವತ್ತು ಬಂಡವಾಳಶಾಹಿ ನೀತಿ ಏನಿದೆ ಇದು ಇವತ್ತು ಜನರಿಂದ ಎಲ್ಲ ಸೌಲಭ್ಯಗಳನ್ನು ಕಸಿಕೊಳ್ಳುವಂಥ ನೀತಿ ಅಂತೇಳಿ ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೀವಿ. ಹಾಗಾಗಿ ಖಾಸಗೀಕರಣವನ್ನು ಕೂಡಲೇ ಕೈ ಬಿಡಬೇಕು. ಬಂಡವಾಳಗಾರರ ಹಿತವನ್ನು ಕಾಪಾಡುವಂಥ ನೀತಿಗಳನ್ನು ಸರ್ಕಾರ ಕೈ ಬಿಡಬೇಕು. ಆ ಮೂಲಕ ಈ ಹಿಂದೆ ಇದ್ದ ರೀತಿಯಲ್ಲಿ ಎಲ್ಲ ಸಬ್ಸಿಡಿಗಳನ್ನು ಕೊಡಬೇಕು ಅನ್ನುವಂಥದ್ದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಿದ್ಯುತ್ ವಿತರಣೆ ಖಾಸಗೀಕರಣ, ವಿದ್ಯುತ್ ವಿತರಣೆ ಖಾಸಗೀಕರಣ, ವಿದ್ಯುತ್ ವಿತರಣೆ ಲಾಭಕೋರ ಖಾಸಗಿಯವರಿಗೆ ಮಾರಬೇಡಿ. ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಸ್ತಾವನೆಯನ್ನು ಮಾಡಿದ ರೀತಿಯಲ್ಲಿ ಕರ್ನಾಟಕ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯನ್ನು ಟಾಟಾ ಕಂಪನಿಗೆ ಒಂದು ವಹಿಸಿಕೊಡುವಂಥ ಒಂದು ಪ್ರಸ್ತಾವನೆ ಏನಿದೆ ಅದನ್ನು CPIM ಕುಂದಾಪುರ ತಾಲೂಕು ಸಮಿತಿ ಒಂದು ಕಟುವಾಗಿ ವಿರೋಧಿಸ್ತದೆ. ಮತ್ತು ಇದೊಂದು ಸಾಮಾನ್ಯ ಜನರಿಗೆ ಅವರ ಜೀವನಕ್ಕೆ ಮಾರಕ ಆಗುವಂಥ ಒಂದು ತೀರ್ಮಾನ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಎಲ್ಲ ಸಾರ್ವಜನಿಕದ ಒಂದು ಸೇವಾ ಕ್ಷೇತ್ರವನ್ನು ಖಾಸಗಿಯವರಿಗೆ ವಹಿಸಿಕೊಡೋದ್ರ ಮುಖಾಂತರ ಇಡೀ ಜನ ಸಮುದಾಯವನ್ನೇ ಖಾಸಗಿಯವರ ಕಪಿ ಮುಷ್ಟಿಗೆ, ಅವರ ಲಾಭ ಕೋರತನಕ್ಕೆ ಇವತ್ತು ದೂಡ್ತಕ್ಕಂಥದ್ದನ್ನು ನಾವಿವತ್ತು ಕಾಣ್ತೇವೆ. ಹಲವಾರು ವರ್ಷಗಳಿಂದ ನಮ್ಮ ಈ ನಿಗಮಗಳು ಭಾಳ ಉತ್ತಮವಾದಂಥ ಸೇವೆ ಸಲ್ಲಿಸ್ತಿದ್ದು ನಗರಗಳಿಗೆ ಮಾತ್ರ ಅಲ್ಲ, ಇವತ್ತು ಅತ್ಯಂತ ರಿಮೋಟ್ ಆದ ಹಳ್ಳಿಗಳಿಗೂ ಕೂಡ ಕಂಬಗಳನ್ನು ಹಾಕುವಂಥದ್ದು, ಒಂದು ಜಾಲವನ್ನು ವಿಸ್ತರಣೆ ಮಾಡಿ ಜನರಿಗೆ ವಿದ್ಯುತ್ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಿರುವಂಥ ಸಂದರ್ಭದಲ್ಲಿ ಇದನ್ನು ಖಾಸಗಿಯವರ ಕೈಗೆ ಹಸ್ತಾಂತರಿಸುವಂಥದ್ದಂದರೆ ಜನರ ತೆರಿಗೆಯಿಂದಲೇ ಕಟ್ಟಿ ಬೆಳೆಸಿದಂಥ ಈ ಒಂದು ಬೃಹತ್ತಾದಂಥ ಸಂಸ್ಥೆಯನ್ನು ಖಾಸಗಿಯವರಿಗೆ ಒಂದು ಕನಿಷ್ಠ ದರಕ್ಕೆ ಕೊಡುವಂಥದ್ದು ಮತ್ತು ಈ ಜಾಲದ ಆಧಾರದಲ್ಲೇ ಒಂದು ಲಾಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ನೀತಿ ಏನಿದೆ ಇದನ್ನು CPIM ಅತ್ಯಂತ ಖಂಡತುಂಡವಾಗಿ ವಿರೋಧಿಸ್ತದೆ ಅಂದೇಳಿ ಹೇಳುವಂಥದ್ದು. ಅದೇ ಹೊತ್ತಿಗೆ ಈ ರೀತಿಯಾಗಿ ಖಾಸಗಿಯವರಿಗೆ ಕೊಟ್ಟರೆ ಅವರು ಸ್ಮಾರ್ಟ್ ಮೀಟರ್ನ ಅಳವಡಿಸ್ತಾರೆ. ಸ್ಮಾರ್ಟ್ ಮೀಟರ್ನು ಕೂಡ ಜನರ ಖರ್ಚಿನಿಂದ ಹಾಕಬೇಕು. ಅದು ನಂತರದಲ್ಲಿ ಪ್ರೀಪೇಯ್ಡ್ ಆಗಿ ಚಾರ್ಜ್ ಮಾಡುವಂಥ ನೀತಿಯನ್ನು ತರ್ತಾರೆ. ಅದ ನಂತರದಲ್ಲಿ ಸಮಯ ಆಧಾರಿತ, ಅಂದರೆ ಪೀಕ್ ಅವರಿಗೆ ಜಾಸ್ತಿ ರೇಟು, ನಂತರದಲ್ಲಿ ಕಮ್ಮಿ ರೇಟ್ ಅನ್ನುವಂಥ ಸಮಯ ಆಧಾರಿತ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಜನರಿಗೆ ಒಂದು ಮಾರಕ ಆಗುತ್ತೆ ಮತ್ತು ವಿದ್ಯುತ್ತನ್ನು ದುಬಾರಿ ಮಾಡುತ್ತೆ ಅಂತೇಳಿ ಹೇಳುವಂಥ ಒಂದು ಒಂದು ಅಹವಾಲಿದೆ. ಅದೇ ಹೊತ್ತಿಗೆ ವಿದ್ಯುತ್ತಿನ ದರವನ್ನು ಅವರಿಗೇನಾದರೂ ಆ ಒಂದು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗಿದೆ ಅಂತೇಳಿ ಹೇಳಿದ್ರೆ ಅವರು ವಿದ್ಯುತ್ ದರವನ್ನು ಕೂಡ ಜಾಸ್ತಿ ಮಾಡ್ಬೋದು. ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ರೀತಿಯ ನಿಯಂತ್ರಣ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇದೇ ಹೊತ್ತಿಗೆ ಬೇರೆ ಬೇರೆ ಈ ಸ್ಕೀಮ್ಗಳು, ಗ್ಯಾರಂಟಿ, ಇದು ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಅಂತ ಸ್ಕೀಮ್ಗಳನ್ನು ಖಾಸಗಿ ನಿರ್ವಹಣೆಯಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲಿಯಾದರೂ ಸರ್ಕಾರ ಹಣವನ್ನು ಭರಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ
ಖಾಸಗಿಯವರು ಆ ಒಂದು ಸೇವೆಯನ್ನು ಕೊಡುವುದಿಲ್ಲ ಅಂದೇಳಿ ಹೇಳುವಂಥದ್ದು, ಇವೆಲ್ಲವೂ ಕೂಡ ದೊಡ್ಡ ಒಂದು ಜನರ ಮೇಲೆ ಹೊರೆಯಾಗ್ತಕ್ಕಂಥ ಪ್ರಶ್ನೆ ಇದೆ. ಇವತ್ತು ಒರಿಸ್ಸಾದಂಥ ಪ್ರದೇಶದಲ್ಲಿ ಇದೇ ಟಾಟಾ ಕಂಪನಿ ಒಂದು ಖಾಸಗಿ ನಿರ್ವಹಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಪ್ರವಾಹ ಬಂದಾಗ, ಮೂಲ ಸಂರಚನೆ ಹಾಳಾದಾಗ ಇವರಲ್ಲಿಂದ ಕಾಲ್ಕಿತ್ತಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮತ್ತು ಈಗ ಎಲ್ಲಿ ಮಹಾರಾಷ್ಟ್ರ ಬೇರೆ ಎಲ್ಲವೂ ಕೂಡ ಏನು ಇವರು ಒಂದು ಸೇವೆಯನ್ನು ನೀಡುತ್ತಿದ್ದಾರೆ ಎಲ್ಲವೂ ಕೂಡ ದುಬಾರಿ ಇದೆ ಅಂದೇಳಿ ಹೇಳುವಂಥದ್ದು. ಹಾಗಾಗಿ ಏನೊಂದು ಖಾಸಗೀಕರಣ ಮಾಡುವಂಥ ಪ್ರಕ್ರಿಯೆ ಇದೆ, ಅದರಲ್ಲಿರ್ತಕ್ಕಂಥ ಉದ್ಯೋಗಿಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರ ಉದ್ಯೋಗದ ರಕ್ಷಣೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕೇವಲ ಲಾಭಕ್ಕೋಸ್ಕರ ಮಾತ್ರ ಒಂದು ಕೆಲಸ ಮಾಡ್ತಕ್ಕಂಥ ಖಾಸಗಿ ಕಂಪನಿಗಳಿಗೆ ಒಂದು ವ್ಯವಸ್ಥೆಯನ್ನು ಜನರ ತೆರಿಗೆಯಿಂದ ಕಟ್ಟಿದ ಬೃಹತ್ತಾದ ಸಂಸ್ಥೆಯನ್ನು ವಹಿಸಿಕೊಡಬಾರ್ದು ಅಂತೇಳಿ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಸಾರ್ವಜನಿಕ ಸಂಸ್ಥೆಗಳು ಜನರ ಆಸ್ತಿ, ಜನರ ಆಸ್ತಿ. ಕೇಂದ್ರ ರಾಜ್ಯ ಸರ್ಕಾರದ ಖಾಸಗೀಕರಣ ನೀತಿಗೆ, ಕೇಂದ್ರ ರಾಜ್ಯ ಸರ್ಕಾರದ ಖಾಸಗೀಕರಣ ನೀತಿಗೆ 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆಗಳ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಟಾಟಾ ಕಂಪನಿಯವರು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಈ ಒಂದು ಬೇಡಿಕೆ ಸಮಂಜಸ ಅಲ್ಲ. ಇದು ಸಾರ್ವಜನಿಕರ ಸಂಪತ್ತು. ಹಲವಾರು ವರ್ಷಗಳಿಂದ ಜನರ ಹಣದಿಂದಲೇ ಈ ಒಂದು ವಿದ್ಯುತ್ ಸರಬರಾಜು ಅಥವಾ ವಿದ್ಯುತ್ ಉತ್ಪಾದನೆ ಅನ್ನುವಂಥದ್ದು ಇವತ್ತು ಪ್ರಚಲಿತವಾಗಿದೆ. ಇಂತಹ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಮತ್ತು ಮುಂದಿನ ದಿನಗಳಲ್ಲಿ ಬರಬಹುದಂಥ ಎಲ್ಲ ಲಾಭಾಂಶವನ್ನು ಖಾಸಗಿ ಕಂಪನಿಗಳಿಗೆ ದಾರಿ ಏರುವುದಕ್ಕೆ ಹೊರಟಿರುವಂಥ ಸರ್ಕಾರದ ನೀತಿಯನ್ನು ಖಂಡನೆ ಮಾಡಿ ನಾವು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಿಂದ, ಸಾರ್ವಜನಿಕರಿಂದ, ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು KERCಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದೆ. ಅದರ ಮುಂದುವರೆದ ಭಾಗವಾಗಿ ಮೆಸ್ಕಾಂ ಕಚೇರಿಗಳ ಮುಂದೆ ಪ್ರತಿಭಟನೆಗಳನ್ನು ಮಾಡಿ ಸಾರ್ವಜನಿಕರ ಪರವಾಗಿ ಪ್ರತಿರೋಧವನ್ನು ತೋರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅಸಂಖ್ಯಾತ ನೌಕರ ಬಂಧುಗಳು ಕೂಡ ಈ ಒಂದು ಖಾಸಗೀಕರಣದ ವಿರುದ್ಧ ಸೆಟೆದು ನಿಂತಿದ್ದಾರೆ, ಪ್ರತಿಭಟನೆಗಳನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಅವರ ಒಂದು ಸಲ್ಲಿಕೆ ಪೂರಕವಾಗಿ ಇವತ್ತೇನು 52,251 ಮಂದಿ ಈ ಒಂದು ಸರ್ಕಾರದ ಈ ಸ್ವಾಧೀನದಲ್ಲಿರುವಂಥ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಆದರೆ ಖಂಡಿತ ನಿವೃತ್ತಿಯಾದವರ ಬದಲಿಗೆ ಹೊಸ ಜನಾಂಗಕ್ಕೆ ಉದ್ಯೋಗ ಸಿಗುವಂಥ ಖಾತ್ರಿ ಇಲ್ಲ. ಮತ್ತು ಈಗ ಇರುವಂಥ ಜನರಿಗೆ ಲಾಭದಾಯಕವಾಗಿರುವಂಥ ಬಡ ಜನರಿಗೆ ಗೃಹಜ್ಯೋತಿ ಇರ್ಬೋದು, ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಇರ್ಬೋದು, ಹೀಗೆ ಸಾರ್ವಜನಿಕರನ್ನು ಎಲ್ಲ ರೀತಿಯಲ್ಲಿ ಕಾಡಲಿಕ್ಕೆ ಈ ಒಂದು ಸಮಸ್ಯೆ ಕಾರಣ ಆಗ್ತದೆ. ಈ ಒಂದು ಸಮಸ್ಯೆಯನ್ನು ಮುಂದಿಟ್ಕೊಂಡು ನಾವು ಪ್ರತಿರೋಧವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರಗಳು ರಾಜ್ಯದ ಅಥವಾ ದೇಶದ ಬಂದರುಗಳನ್ನು, ರೈಲ್ವೆಯನ್ನು, ವಿಮಾನ ನಿಲ್ದಾಣಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದನ್ನು ಕೂಡ ಖಾಸಗಿಯವರಿಗೆ ಕೊಟ್ಟರೆ ಈ ಸಮಾಜ ಮತ್ತೆ ಅಧೋಗತಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಮುಂದಾಲೋಚನೆ ಮಾಡಿರುವಂಥ CPM ಪಕ್ಷ ಜನರ ಪರವಾಗಿ ಇದನ್ನು ಮಾಡ್ತಾಯಿದೆ. ಈಗಾಗಲೇ ಮೊನ್ನೆ 21ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಈ ಒಂದು ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವನ್ನು ವಿರೋಧಿಸುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು, ರೈತ ಸಂಘಗಳನ್ನು, ನೌಕರರ ಕಾರ್ಮಿಕರ ಒಕ್ಕೂಟಗಳನ್ನು ಸೇರಿಸಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಅಲ್ಲಿ ಮನವಿಗಳನ್ನು ಸಲ್ಲಿಸಲಾಗಿದೆ. ಇದರ ಮುಂದುವರೆದ ಭಾಗವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಾರ್ವಜನಿಕವಾಗಿ ಎಲ್ಲ ಕಡೆ ಅಲ್ಲಲ್ಲಿ ಪ್ರತಿರೋಧವನ್ನು ಒಡ್ಡಬೇಕಾಗಿದೆ. ಇದು ಸರ್ಕಾರದ ಸಂಸ್ಥೆ, ಜನರ ಸಂಸ್ಥೆ, ಇದನ್ನು ಉಳಿಸಬೇಕು. ಸರ್ಕಾರ ವಿವಿಧ ಇಲಾಖೆಗಳು ಇವತ್ತು ಬಾಕಿ ಇಟ್ಕೊಂಡಿರುವಂಥ ಹಣವನ್ನು ಪಾವತಿ ಮಾಡಬೇಕು. ಸುಮಾರು 12,000 ಕೋಟಿ ರೂಪಾಯಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ಬಾಕಿ ಇದೆ. ಒಟ್ಟು 46,000 ಕೋಟಿ ರೂಪಾಯಿ ಇವತ್ತು ಸಾಲದಲ್ಲಿ ಈ ವಿದ್ಯುತ್ ಕ್ಷೇತ್ರ ಮುಳುಗ್ತಾ ಇದೆ. ಇದನ್ನು ಭರ್ತಿ ಮಾಡಲಿಕ್ಕೆ ಖಾಸಗೀಕರಣ ಮಾಡೋದು ಪರಿಹಾರ ಅಲ್ಲ. ಈ ಸಂಬಂಧಪಟ್ಟ ಇಲಾಖೆಯವರು ಏನು ಹಣ ಕೊಡಬೇಕು ಅದನ್ನು ಕೊಡಬೇಕು, ಹಾಗೂ ದುಂದುವೆಚ್ಚ ಮಾಡೋದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಇದು ಜನರ ಆಸ್ತಿಯಾಗಿ ಮುಂದುವರಿಬೇಕು. ಜನರ ಅಭ್ಯುದಯಕ್ಕಾಗಿ ಇದು ವಿನಿಯೋಗ ಆಗಬೇಕು ಅನ್ನುವಂಥದ್ದು CPM ಪಕ್ಷದ ಕಳಕಳಿಯ ಒಂದು ವಿನಂತಿ. ಅದನ್ನು ಖಾಸಗೀಕರಣ ಮಾಡೋದ್ರಿಂದ ಇವತ್ತು ನಾವು ಇಲ್ಲಿ ಧರಣಿಯನ್ನು CPM ಪಕ್ಷದಿಂದ ಧರಣಿಯನ್ನು ಮಾಡಿದ್ದೇವೆ ಎಸ್ಸಾಂನ ಹತ್ರ. ಇವತ್ತು ಸಾರ್ವಜನಿಕ ತೊಂದರೆ ಆಗುತ್ತೆ. ಇವತ್ತು ಸರ್ಕಾರ ಏನಿದೆ ಅಂತ ಪ್ರತಿಯೊಂದು ಗೌರ್ಮೆಂಟಿಂದ ಬಿಟ್ಟು ಪ್ರತಿಯೊಂದು ಖಾಸಗೀಕರಣ ಮಾಡೋದ್ರಿಂದಲೇ ತಯಾರಾಗಿ ನಿಂತಿದೆ ಅಂತ ನಾವು ಬಯಸ್ತೇವೆ. ಇದು ನಮ್ಮ ರಾಜ್ಯದ ಭಾರತ ದೇಶದ ಒಂದು ಏನಿದೆ ಅದು ಹುಟ್ಟಿಂದ ಬಂದಿದ್ದಂಥ ಹೊರತು ಈ ದೇಶವನ್ನು ಆಳುವವರೆಗೆ ಬಂದಿದ್ದಲ್ಲ.
ಈ ನಮ್ಮ ಭಾರತ ದೇಶ ಯಾವತ್ತು ಬ್ರಿಟಿಷ್ ಕಾಲದಿಂದ ನಾವು ತಗೊಂಡಿದ್ದೀವೋ ಅಂದಿಸಿಂದ ನಾವು ಇವತ್ತು ಸಾಧಾರಣವಾಗಿ 47 ಆಗಸ್ಟ್ ಅಲ್ಲಿ ನಾವು ತಗೊಂಡಂಥ 47ನೇ ಸ್ವಾತಂತ್ರ್ಯವನ್ನು ನಮಗೆ ಸಿಕ್ಕಿದೆ. ಆ ಸಿಕ್ಕಿದ ಕಾರಣದಿಂದ ಇವತ್ತು ನಾವು ಜನರಲ್ಲಿ ಪ್ರತಿಯೊಂದು ಜನ ಸೇವಕರಾಗಿ ನಾವು ಕೆಲಸವನ್ನು ಮಾಡೋದು ಬಿಟ್ಟು ಇವರಿಗಾದದ್ದನ್ನೇ ಎಲ್ಲವನ್ನು ಭಾರತ ದೇಶದ ಸವಲತ್ತನ್ನು ಪ್ರತಿಯೊಂದು ಇವರು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಮಾಡಬಾರ್ದು ಅಂತೇಳಿ ನಾವು ಈ ಒತ್ತಾಯ ಪೂರ್ವಕವಾಗಿ ನಮ್ಮ ಮುಂದೆ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಇದರಲ್ಲಿ ಇವತ್ತು ನೋಡಿ ರೈಲ್ವೆ ಮಾರಿದ್ದಾರೆ ಹಳಿವೆಯನ್ನು, ಇವತ್ತು ವಿದ್ಯುತ್ತನ್ನು ಮಾರಲಿಕ್ಕೆ ಹೊರಟಿದ್ದಾರೆ, ವಿಮಾನ ನಿಲ್ದಾಣವನ್ನು ಮಾರಲಿಕ್ಕೆ ಹೊರಟಿದ್ದಾರೆ. ಹಾಗೆ ನಮ್ಮ ದೇಶದ ಪ್ರತಿಯೊಂದು ಖಾಸಗೀಕರಣ ಮಾಡ್ತಾ ಹೋದರೆ ನಮ್ಮ ಅಲ್ಲಿದ್ದ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಅಲ್ಲಿ ಕಾರ್ಮಿಕರ ಸಾವಿರಾರು ಜನ ಇಷ್ಟು ಕಾರ್ಮಿಕರು ನಮ್ಮ ದೇಶದಲ್ಲಿ ಇರೋದ್ರಿಂದ ಅವರಿಗೆ ಇವರು ಖಾಸಗೀಕರಣ ಮಾಡಿದ್ರೆ ಇವರೆಲ್ಲವರನ್ನು ತೆಗೆದುಹಾಕ್ತಾರೆ. ಅವರೆಲ್ಲ ಹೋಗಬೇಕು, ಅವ್ರ ಕುಟುಂಬ ಬೀದಿ ಬರ್ತಾ ಇದೆ ಇವತ್ತು ಖಾಸಗೀಕರಣದಲ್ಲಿ. ಈ ಬೀದಿಗೆ ಬರುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದಲ್ಲಿ ಮುಂದಾಗಿ ಒತ್ತಾಯವನ್ನು ಮಾಡ್ತೇವೆ. ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬನಿಗೂ ಸರ್ವ ಅಧಿಕಾರ ಇದೆ. ಆ ಸರ್ವಾಧಿಕಾರ ಭಾರತ ದೇಶದಲ್ಲೂ ಇದೆ ಅಂತ ಹೇಳೋದಕ್ಕೆ ನಾವು ಬಯಸ್ತೇವೆ. ಯಾಕಂದರೆ ಒಬ್ಬ ಕಾರ್ಮಿಕ ಭಾರತ ದೇಶದವಾದರೆ ಆ ದೇಶದವನಿಗೆ ಭಾರತದ ಪ್ರಜೆಯಾಗಿ ಅವನು ಬಾಳಲಿಕ್ಕೆ ತಯಾರು ಮಾಡಿ ಕೊಡಬೇಕು, ಅವನಿಗೆ ಅನುಕೂಲವನ್ನು ಮಾಡಲಿಕ್ಕೆ, ಬದುಕಲಿಕ್ಕೆ ಅನುಕೂಲವನ್ನು ಮಾಡಬೇಕು. ಇವರು ಖಾಸಗೀಕರಣ ಮಾಡ್ತಾ ಹೋದರೆ ಯಾವುದೋ ದೇಶದ ಜನವನ್ನು ತಂದು ಅವರು ಖಾಸಗೀಕರಣದಲ್ಲಿ ಕೆಲಸ ಮಾಡ್ತಾಯಿದ್ರೆ ಇವರು ಕುಟುಂಬ ಬೀದಿ ಬರ್ತದೆ. ಅಂಥದ್ದನ್ನು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.